ಈ ಸಮುದಾಯವನ್ನು ಎಲ್ಲಿಗೆ ತಂದಿಟ್ಟಿದ್ದೇವೆ ನಾವು ಇವತ್ತು ಈ ದೇಶದಲ್ಲಿ? ನಾನು ಇಷ್ಟ ಇದ್ದರೂ ಇಲ್ಲದೆ ಹೋದರೂ ನೀವು ನನಗೆ ಮತ ಹಾಕಲೇಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ನಿಮ್ಮನ್ನು ತಂದುಬಿಟ್ಟಿದ್ದೇವೆ. ಇವರು ಎಲ್ಲಿಗೆ ಹೋಗ್ತಾರೆ? ಇವರು ಯಾರಿಗೆ ಹಾಕಂಗಿದ್ದಾರೆ? ನನಗೆ ಹಾಕಬೇಕಲ್ಲ ಅನ್ನೋದು ನನಗೂ ಒಳಗಿಂದ ಗೊತ್ತಾಗಿದೆ. ಹಾಗಾಗಿ ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದೇವೆ. ಸೂಕ್ಷ್ಮತೆ ಚರ್ಮಕ್ಕೆ ಸಂಬಂಧಿಸಿದ ವಿಚಾರ. ಮಳೆ ಗಾಳಿ ಬಂದರೆ ಎಮ್ಮೆಗೆ ಹಸುವಿಗೆ ಯಾರು ಸ್ವೆಟ್ರ್ ಹೊದಿಸೋದಿಲ್ಲ, ಶಾಲು ಹೊದಿಸೋದಿಲ್ಲ. ಅಥವಾ ಸೆಕೆ ಜಾಸ್ತಿ ಆದರೆ ಎ ಸಿನೂ ಇಡೋದಿಲ್ಲ. ಇವೆಲ್ಲ ಯಾರಿಗೆ ಬೇಕಾಗಿರೋದು? ನಮಗೆ, ನಿಮಗೆ, ಮನುಷ್ಯರಿಗೆ. ಈ ಚರ್ಮ ಹಸುವಿಂದು, ಎಮ್ಮೆದು, ಮನುಷ್ಯಂದು ಎಲ್ಲ ಒಂದೇ ಆದಾಗ ಭಗವಂತನ ಸೃಷ್ಟಿಯಲ್ಲೇ ಏನೋ ವೈಪರೀತ್ಯ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ನಿನ್ನ ನೋವು ನನಗೆ ಅರ್ಥ ಆಗದೆ ಹೋದರೆ, ನಿನ್ನ ಹಸಿವು ನನಗೆ ಅರ್ಥ ಆಗದೆ ಹೋದರೆ, ನಾನೆಂಥ ಮನುಷ್ಯ ಆಗ್ತೇನೆ? ಯಾವುದೇ ಧರ್ಮದ ಗುರುಗಳಾಗಿರ್ತಕ್ಕಂಥವರು, ಮಾರ್ಗದರ್ಶಕರಾಗಿರ್ತಕ್ಕಂಥವರು, ಮಹಾನುಭಾವರು ದ್ವೇಷವನ್ನು ಎಂದೂ ಹೇಳಲೇ ಇಲ್ಲ. ಪ್ರೀತಿಯನ್ನಷ್ಟೇ ಬೋಧಿಸಿದರು. ಆದರೆ ದ್ವೇಷವನ್ನು ಹೇಳ್ತಕ್ಕಂಥದ್ದು ಕೂಡ ಒಬ್ಬ ಧರ್ಮಗುರುವಿನ ಜವಾಬ್ದಾರಿ ಅನ್ನುವ ಸ್ಥಿತಿಗೆ ನಾವೀಗ ತಲುಪಿಬಿಟ್ಟಿದ್ದೇವೆ. ಎಂಥ ಅವನತಿ ನೋಡಿ ನಮ್ಮಲ್ಲಿ. ಸಮನ್ವಯತೆಯನ್ನು ಹೇಳ್ತಕ್ಕಂಥವರು, ಸಾಮರಸ್ಯವನ್ನು ಬೋಧಿಸ್ತಕ್ಕಂಥವರು, ಯಾವುದೇ ಧರ್ಮದವರಾದರೂ ಅವರು ಇಡೀ ಸಮಾಜದ ಧರ್ಮಗುರುಗಳಾಗ್ತಾ ಇದ್ರು. ಅವರ ವೈಯಕ್ತಿಕ ಆಚರಣೆಗಳಿಗೆ ಒಬ್ಬರು ಹಿಂದೂ ಆಗಿರ್ಬೋದು, ಒಬ್ಬರು ಜೈನರಾಗಿರ್ಬೋದು, ಒಬ್ಬರು ಬೌದ್ಧ ಮತಕ್ಕೆ ಸೇರಿರ್ಬೋದು, ಮತ್ತೊಬ್ಬರು ಇಸ್ಲಾಂ ಮತಕ್ಕೆ ಸೇರಿರ್ಬೋದು. ಆದರೆ ಅವರು ಎಲ್ಲರಿಂದಲೂ ಗೌರವಿಸಲ್ಪಡುತ್ತಿದ್ದರು. ಸಾಮರಸ್ಯವನ್ನು ಬೋಧನೆ ಮಾಡಬೇಕಾಗಿರ್ತಕ್ಕಂಥವರು, ಪ್ರಾಣಿಗೆ ಮತ್ತು ಮನುಷ್ಯನಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಹೇಳಬೇಕಾಗಿರ್ತಕ್ಕಂಥವರು, ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಸ್ಥರೇ, ಗುರುಗಳೇ, ಮಾರ್ಗದರ್ಶಕರೇ ಮಾರ್ಗವನ್ನು ಕಳ್ಕೊಂಡ್ಬಿಟ್ಟಾಗ ಇನ್ನು ನಮಗೇನು ಮಾರ್ಗದರ್ಶನ ಸಿಗುತ್ತೆ? ಪುಣ್ಯಕ್ಕೆ ಯಾವುದೂ ಚುನಾವಣೆ ಇಲ್ಲ ಈಗ ಸದ್ಯ. SKSSFನ ಮೂಲ ಸಂಸ್ಥೆ ಕೇರಳ ಸಂಸ್ಥೆ 1925ರಲ್ಲಿ ಜನ್ಮ ತಾಳ್ತು ಅಂತ ಹೇಳಿದ್ದೀರಿ. ಈ ತಾರೀಖುಗಳು, ಈ ವರ್ಷಗಳು ಬಹಳ ಮುಖ್ಯ. 1857, 1885, 1923, 1925, ನಂತರ 1947. 1857ರಲ್ಲಿ ಸೂಕ್ಷ್ಮವಾಗಿ ಹೇಳಿದರು. ಅದಕ್ಕೆ ಸಿಪಾಯಿ ದಂಗೆ ಅಂತೀವಿ, ಸ್ವಾತಂತ್ರ್ಯ ಸಂಗ್ರಾಮದ ಮೊದಲನೇ ಹೋರಾಟ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರೇ ಇಸ್ಲಾಂ ಧರ್ಮವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಂಥವರು. ಫತ್ವಾ ಹೊರಡಿಸ್ತಾರೆ.
ದೇಶಕ್ಕಾಗಿ ಪ್ರಾಣ ಕೊಡ್ತಕ್ಕಂಥದ್ದು ನನ್ನ ಪಾಲಿಗೆ ಬಂದ ಭಾಗ್ಯ ಅಂತ ಹೇಳ್ತಾರೆ. ಇದರ ಪರಾಕಾಷ್ಠೆ ಎಲ್ಲಿಗೆ ಮುಟ್ಟುತ್ತೆ ಅಂತಂದರೆ, ಕಡೆಯ ಚಕ್ರವರ್ತಿ, ಮೊಘಲ್ ಸಾಮ್ರಾಜ್ಯದ ಕಡೆಯ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ರವರು ತಮ್ಮ 84ನೆಯ ವಯಸ್ಸಿನಲ್ಲಿ ಬ್ರಿಟಿಷರಿಂದ ಜೈಲಿಗೆ ತಳ್ಳಲ್ಪಟ್ಟು ರಂಗೂನ್ನ ಜೈಲಿನಲ್ಲಿರ್ತಾರೆ. ಆತ ಕವಿ. ಆತ ಪಾಪ ರಂಗೂನ್ ಜೈಲಿನಲ್ಲಿ ಕೊಳೆಯುವಾಗ ಒಂದು ಕವಿತೆ ಬರೀತಾರೆ. ಏ ಚಕ್ರವರ್ತಿ, ನಿನಗೆಂಥ ಸ್ಥಿತಿ ಬಂತು? ನೀನು ಸತ್ರೆ ನಿನ್ನನ್ನು ಹೂಳ್ಲಿಕ್ಕೆ 4 ಗಜ ಜಾಗ ಸಿಕ್ಕೋದಿಲ್ವಲ್ಲೋ ನಿನಗೆ, ನೀನೆಂಥ ಅದೃಷ್ಟವಂತ ಅಂತ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾರೆ. 1885ರಲ್ಲಿ ಕಾಂಗ್ರೆಸ್ಸು ಜನ್ಮ ತಾಳುತ್ತೆ. ಕಾಂಗ್ರೆಸ್ ಅಂದರೆ ಅದರ ಅರ್ಥ ಏನು ಅಂದರೆ, ಜನ ಎಲ್ಲ ಒಟ್ಟಿಗೆ ಇರ್ತಕ್ಕಂಥದ್ದು. ಒಟ್ಟಿಗೆ ಇರೋದಂದ್ರೆ ಈ ಮರ ಇದ್ದಂಗೆ, ಇದರಲ್ಲಿ ರೆಂಬೆ, ಕೊಂಬೆ, ಹೂವು, ಕಾಯಿ, ಕೆಳಗಿನ ಬೇರು ಎಲ್ಲವೂ ಹೇಗಿದೆ ಹಾಗೆ ಜನಸಮುದಾಯವೆಲ್ಲ ಒಟ್ಟಿಗೆ ಇರೋದಕ್ಕೆ ಕಾಂಗ್ರೆಸ್ ಅನ್ನೋ ಪದನ ಉಪಯೋಗಿಸೋದು. 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕೆ 1857ರ ಘಟನೆಗಳ ಪ್ರೇರಣೆ. ದೇಶದ ಇತಿಹಾಸವನ್ನೇ ಅರಿಯದವರು ಯಾವ ಇತಿಹಾಸವನ್ನು ಸೃಷ್ಟಿ ಮಾಡಬಲ್ಲರು? 1923ರಲ್ಲಿ ಈ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗುತ್ತೆ. ರಲ್ಲಿ ಸ್ಥಾಪನೆ ಆದ ಕಾಂಗ್ರೆಸ್ ಪಕ್ಷದ ಉದ್ದೇಶ ಬ್ರಿಟಿಷರ ಹಂಗಿನಿಂದ ಈ ದೇಶವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಎಲ್ಲ ಜಾತಿ ಧರ್ಮಗಳಿಗೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನೂ ಕೂಡ ತಲೆ ಎತ್ತಿ ನಿಲ್ಲಬೇಕು, ಸ್ವಾಭಿಮಾನದಿಂದ ಬದುಕಬೇಕು. ಅವನ ಕೊರಳಿಗಿದ್ದ ನೇಗಿಲು ಏನಿತ್ತು, ಬ್ರಿಟಿಷರ ನೇಗಿಲು, ಅದನ್ನು ತೆಗೆದು ಕಿತ್ತೊಗೆಯಬೇಕು ಅಂತಕ್ಕಂಥ ಸ್ವಾಭಿಮಾನದ ಹೋರಾಟವೇ ಸ್ವಾತಂತ್ರ್ಯ ಹೋರಾಟ. 23ರಲ್ಲಿ ಸ್ಥಾಪನೆಯಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅವರ ಉದ್ದೇಶಗಳು ಅವ್ರಿಗಿದ್ದಾವೆ. ಆದರೆ ಸ್ವಾತಂತ್ರ್ಯ ಸಂಗ್ರಾಮ ಅವರ ಅಜೆಂಡಾದಲ್ಲಿ ಇರಲಿಲ್ಲ. ನಾನು ಅವರನ್ನು ಈ ವೇದಿಕೆಯಿಂದ ಟೀಕೆ ಮಾಡೋದಕ್ಕೆ ನಾನು ಹೋಗೋದಿಲ್ಲ, ಅಗತ್ಯ ಇಲ್ಲ. ಇದು ಐತಿಹಾಸಿಕ ಸತ್ಯ, ಹಿಸ್ಟಾರಿಕ್ ಟ್ರೂತ್. 85ರ ಕಾಂಗ್ರೆಸ್ಗೆ ಸ್ವಾತಂತ್ರ್ಯ ಅಜೆಂಡಾ, 1923ರ RSSಗೆ ಸ್ವಾತಂತ್ರ್ಯದ ಅಜೆಂಡಾ ಇರಲಿಲ್ಲ. ಅವರ ಅಜೆಂಡಾ ಇದ್ದದ್ದು 100 ವರ್ಷಗಳ ತರುವಾಯ ಅಂದರೆ 2023ರೊಳಗಾಗಿ ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾರ್ಪಡಿಸಿದೆ. ಈ ಭೂಮಿ, ಇಲ್ಲಿ ಹರಿಯತಕ್ಕಂಥ ನದಿಗಳು, ಜನ ಆಡ್ತಕ್ಕಂಥ ಮಾತು, ಭಾಷೆ, ಉಪಯೋಗಿಸ್ತಕ್ಕಂಥ ಆಹಾರ, ಉಡ್ತಕ್ಕಂಥ ಉಡುಪು ಏಕರೀತಿಯದಾಗಿಲ್ವಲ್ಲಪ್ಪ. ಅಸ್ಸಾಂನಲ್ಲಿದ್ದವನು ಹೇಗಿದ್ದಾನೆ ಹಾಗೆ ತಮಿಳುನಾಡಿನಲ್ಲಿಲ್ಲ. ತಮಿಳುನಾಡಿನವನು ಕಪ್ಪಗಿದ್ದಾನೆ, ಅಸ್ಸಾಂದವನು ಗೋಧಿ ಬಣ್ಣದವನಾಗಿದ್ದಾನೆ. ಪಶ್ಚಿಮ ಬಂಗಾಳದವರಿದ್ದವರು ಬಹಳ ಭಾವುಕರಾಗಿರ್ತಾರೆ, ಕರ್ನಾಟಕದವರು ಬಹಳ ಮೃದು ಸ್ವಭಾವದವರಾಗಿರ್ತಾರೆ.
ಉತ್ತರ ಕರ್ನಾಟಕದಲ್ಲಿ ದೋತ್ರ ಉಡ್ತಾರೆ, ಕೇರಳದಲ್ಲಿ ಪಂಚೆ ಕಟ್ಕೊಳ್ತಾರೆ, ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಬಟ್ಟೆಯನ್ನು ಉಪಯೋಗಿಸ್ತಾರೆ, ಡ್ರೆಸ್ ಉಪಯೋಗಿಸ್ತಾರೆ. ಆದರೆ ಇವರೆಲ್ಲರೂ ಕೂಡ ಭಾರತೀಯರು. ಆ ಭಾರತೀಯ ತನ ಅನ್ನತಕ್ಕಂಥದ್ದು ಇವರನ್ನೆಲ್ಲರನ್ನೂ ಕೂಡ ಒಂದು ಕಡೆಗೆ ಸೇರಿಸುತ್ತೆ. ಗಾಂಧಿಯವರು ಇದನ್ನೇ ಕಡೆಯವರೆಗೂ ಹೇಳೋದು. ಗಾಂಧಿ ತೀರ್ಕೊಳ್ತಾರಲ್ಲ, ಆಗ ಇಕ್ಬಾಲ್ರೊಂದು ಪದ್ಯ ಹೇಳಿದ್ದಾರೆ, ಬಾಪು ತೂನೆ ಮೌತ್ಗೆ ಶಾನು ಬಡಾಯ ಅಂತ ಹೇಳಿ. ನಿಮಗೆ ಸಮಸ್ಯೆ ಈ ಕಡೆ, ನಿಮಗೆ ಉರ್ದುವಿನ ಹೆಚ್ಚು ಪರಿಚಯ ಇಲ್ಲ. ಬಾಪು ತೂನೆ ಮೌತ್ಗೆ ಶಾನು ಬಡಾಯ ಅಂತಂದ್ರೆ ಸಾವಿಗೆ ಬೆಲೆ ಇರಲಿಲ್ಲ. ಗಾಂಧಿ ತೀರ್ಕೊಂಡಾಗ ಸಾವನ್ನೋದು ಎಷ್ಟು ದುಬಾರಿ, ಎಷ್ಟು ಘೋರವಾದದ್ದು, ಎಂಥ ದುಷ್ಪರಿಣಾಮವನ್ನು ಬೀರುತ್ತೆ. ಓಹೋ ಮಹಾತ್ಮ, ನೀನು ಮೌತ ಅಂದರೆ ಸಾವಿಗೆ ಬೆಲೆ ಹೆಚ್ಚಿಸ್ಬಿಟ್ಟಿಯಲ್ಲಪ್ಪ ಅಂತ ಹೇಳಿ ಇಕ್ಬಾಲ್ ಮಹಾಕವಿ ಹೇಳ್ತಾರೆ. ಏನು ಆ ಸಾವಿಗೆ ಬೆಲೆ ಬಂದದ್ದು? ಮನಸ್ಸುಗಳ ಮಧ್ಯೆ ಗೋಡೆಗಳನ್ನು ಕಟ್ಟೋದು ಬೇಡ. ಈ ಭೂಮಿ ಎಲ್ಲರದು ಆಗಿರಲಿ. ನಾನು ರಘುಪತಿ ರಾಘವ ರಾಜಾರಾಮ್ ಹೇಳ್ತಾ ಇರ್ತೇನೆ, ಅಲ್ಲಾಹು ಅಕ್ಬರ್ ಹೇಳ್ತಕ್ಕಂಥವನಿಗೆ ನಾನು ಅಡ್ಡ ಬರೋದಿಲ್ಲ. ನಿನ್ನ ಕೆಲಸವನ್ನು ನೀನು ಮಾಡು, ನನ್ನ ಕೆಲಸವನ್ನು ನಾನು ಮಾಡ್ತೇನೆ. ಮಳೆ ಬಂದರೆ ಇಬ್ಬರಿಗೂ ಒಂದೇ, ಬಿಸಿಲು ಬಂದರೆ ಇಬ್ಬರಿಗೂ ಒಂದೇ, ಗಾಯ ಆದರೆ ಇಬ್ಬರಿಗೂ ರಕ್ತ ಒಂದೇ ಬರುತ್ತಲ್ಲಪ್ಪ ಅಂತ ಅಷ್ಟೇ ಹೇಳಿತ್ತು. ನೀವ್ಯಾರಾದರೂ ಇಲ್ಲಿದ್ದವರು ಅಥವಾ ನಾವ್ಯಾರಾದರೂ ಹೋಗಿ ಗಾಂಧಿಯವರನ್ನ ಜೀವ ತೆಗೆದ್ವಾ? ಹೇಳಿ. ಗಾಂಧಿಯವರಿಗೆ ಏನಾದರೂ ಹೃದಯಾಘಾತ ಆಗಿ ತೀರ್ಕೊಂಡ್ರ ಅಥವಾ ಕ್ಯಾನ್ಸರ್ ಬಂದಿತ್ತ? ಗಾಂಧಿಯವರ ಸಾವು ಅಸಹಜ ಸಾವು. ಸಾವಿನ ಬೆಲೆಯನ್ನು ಹೆಚ್ಚಿಸ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಮನುಷ್ಯನಾಗಿ ಹುಟ್ಟಿ ಮಹಾತ್ಮನಾಗಿ ಬೆಳೆದಂಥವನ ಸಾವು ಅಸಹಜ ಸಾವು. ಅದರ ಎಲ್ಲ ವಿವರಗಳಿಗೆ ಬೇಡ, ನನಗೆ ಭಯ. ಹೇಳಿದ್ನಲ್ಲ, ನಾವೊಂದು ಹೇಳಿದ್ರೆ ಇನ್ನೊಂದಾಗಿ ಬರೀತಾರೆ. ಆದರೆ ಅಂತ್ಯಗೊಳಿಸುವ ವಿಧಾನ ಯಾವುದು? ಅವರು ಪ್ರಾರ್ಥನೆ ಮಾಡಿಕೊಂಡು ಆಚೆಗೆ ಬರ್ತಾರೆ. ಒಬ್ಬ ಭಕ್ತರಂತೆ, ಅವರ ಅಭಿಮಾನಿಗಳಂತೆ, ಅವರ ಆರಾಧಕರಂತೆ ಎದುರಿಗೆ ನಿಂತು ಹೀಗೆ ಎರಡೂ ಕೈ ಹೀಗೆ ಜೋಡಿಸಿಕೊಂಡು ನಮಸ್ತೆ ಗಾಂಧೀಜಿ ಅಂತ ಹೇಳ್ತೀರಿ. ಅವರಿಗೆ ಪಾಪ ಬೇರೆ ಆಲೋಚನೆ ಇರಲಿಲ್ಲ. ಆ ವಯಸ್ಸಿನಲ್ಲಿ ನಗುತ್ತಾ ನಮಸ್ತೆ ಅಂತಂದರೆ ಅವರಿಗೆ ಗೊತ್ತೇ ಇಲ್ಲ, ಸ್ವಲ್ಪ ಅಂತರದಲ್ಲಿ ಗುಂಡು ಅವರ ಶರೀರವನ್ನು ಪ್ರವೇಶಿಸುತ್ತೆ. ಕೇವಲ 4 ದಿವಸ ಆಯಿತು. ಅಮೆರಿಕಾದಲ್ಲಿ ಚುನಾವಣೆಗಳು ಮುಗಿದಿದ್ದಾವೆ. ಅಲ್ಲಿ ಇದ್ದ ಒಬ್ಬ ಅಧ್ಯಕ್ಷರು ಚುನಾವಣೆಯಲ್ಲಿ ಪರಾಭವಗೊಂಡಿದ್ದಾರೆ. ಮತ್ತೊಬ್ಬರು ಜನರ ಮಾನ್ಯತೆಗೆ ಒಳಗಾಗಿದ್ದಾರೆ. ಅವರ ಸಂವಿಧಾನದ ಪ್ರಕಾರ ಜನವರಿ ತಿಂಗಳ 21ನೇ ತಾರೀಕು ಹೊಸ ಅಧ್ಯಕ್ಷರು ಯಾರಿರ್ತಾರೆ ಅವರ ಅಧಿಕಾರ ಸ್ವೀಕಾರ ಮಾಡಬೇಕು. ಅಲ್ಲಿಯವರೆಗೆ ಇನ್ನೊಬ್ಬರು ಪರಾಭವಗೊಂಡಿದ್ದರೂ ಕೂಡ ಅವರೇ ಅಧ್ಯಕ್ಷರಾಗಿರ್ತಾರೆ. ಪ್ರಪಂಚದ ಅತ್ಯಂತ ನಾಗರಿಕ ದೇಶ, ಶ್ರೀಮಂತ ರಾಷ್ಟ್ರ,
ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ಅಮೆರಿಕದಲ್ಲಿ ಏನಾಯಿತು ಹೇಳಿ ನೀವೇ. ಜನ ಸೆನೆಟ್ ಹಾಲ್ಗೆ ನುಗ್ತಾರೆ. ಮಾಡಬಾರದನ್ನೆಲ್ಲ ಮಾಡ್ತಾರೆ. ಪ್ರಾಣಕ್ಕೆ ಹೆದರಿ ಚುನಾಯಿತ ಸೆನೆಟರ್ಸ್ ಎಲ್ಲ ಓಡ್ತಾರೆ. ಎಲ್ಲಿದು? ಮಂಗಳೂರಿನಲ್ಲ, ಕೋಲಾರದಲ್ಲ, ಬೀದರ್ನಲ್ಲ, ಅಮೆರಿಕದಲ್ಲಿ. ನಾವೇನು ಹೇಳ್ತೇವೆ ಇಲ್ಲಿ? ಅಬ್ ಕಿ ಬಾರ್ ಟ್ರಂಪ್ ಕೆ ಸರ್ಕಾರ್. ಆಹಾ, ಎಂಥವ್ರಿಗೆ ಸ್ನೇಹ. ಪ್ರಕೃತಿ ನಿಮ್ಮ ಇವತ್ತಿನ ಸಮಾರೋಪ ಸಮಾರಂಭಕ್ಕೆ ನಾನು ಆಡುವ ಮಾತುಗಳಿಗೆ ಅತಿ ಹೆಚ್ಚಿನ ಹತ್ತಿರದ ಸಂಬಂಧ ಇಲ್ಲದೇ ಇರಬಹುದು. ವಿಪರೀತವಾದಂತಹ ಮಾನಸಿಕ ತೊಳಲಾಟದಲ್ಲಿ ನಾನಿದ್ದೇನೆ. ಒಂದು ವರ್ಷ ಕಳೆದ ಮೇಲೆ ಒಂದು ಸಾರ್ವಜನಿಕ ವೇದಿಕೆಗೆ ಬಂದಿದ್ದೇನೆ. ಎಲ್ಲೋ ಒಂದು ಕಡೆಗೆ ಅಂತರಂಗದ ಭಾವನೆಗಳನ್ನು ನಿಮಗೆ ಮುಟ್ಟಿಸಲೇಬೇಕಾಗಿದೆ. ಒಟ್ಟಾರೆ ಇದೆಲ್ಲ ಕೂಡ ಬದುಕಿಗೆ ಸಂಬಂಧಿಸಿದ್ದೇ ಅಲ್ವಾ? ಅಮೆರಿಕ ದೂರ ಆಯಿತು, ಹೋಗಕ್ಕಾಗೋದಿಲ್ಲ ನಾವು. ದೆಹಲಿ ಪಂಜಾಬ್ ಗಡಿಯಲ್ಲಿ ಏನು ನಡೀತಾ ಇದೆ? ಈ ಹವಾಮಾನ ಇರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಪರವಾಗಿಲ್ಲ, ಇಷ್ಟು ಮಾತ್ರ ಕೂತ್ಕೊಳ್ಬಹುದು. ಇದೇ ಬಿಸಿಲು ಕಾಲದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಾ? ಇಲ್ಲಿ ಸಮುದ್ರದ ಬದಿಯಲ್ಲಿದ್ದೀರಿ ನೀವು, ಈಗಲೂ ಶೆಕೆನೆ. ದೆಹಲಿಯಲ್ಲಿ ಇವತ್ತಿನ ವಾತಾವರಣ ಹೇಗಿದೆ? ಪಂಜಾಬಿನ ಮತ್ತು ಆ ಸುತ್ತಮುತ್ತಲ ಪ್ರದೇಶಗಳ ರೈತರಿದ್ದಾರಲ್ಲ, ಅವ್ರು ಯಾರು? ಅವ್ರು ನಮ್ಮ ಅಣ್ಣ ತಮ್ಮಂದಿರಲ್ವಾ? ಪಂಜಾಬಿನ ಪ್ರತಿ ಕುಟುಂಬದವನು ಒಬ್ಬ ಈ ದೇಶದ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಪಂಜಾಬ್ನಲ್ಲಿ ಬೆಳೆದಂತಹ ಗೋಧಿ ಅಕ್ಕಿಯನ್ನು ನಾವೆಲ್ಲ ತಿಂತಾ ಇಲ್ವಾ? ಅವರ ಬೇಡಿಕೆಗಳ ಸರಿ ತಪ್ಪುಗಳ ವಿಚಾರನೇ ಬೇರೆ. ಸಾವಿರಗಟ್ಟಲೆ ಜನ 40 ದಿವಸ ಆಗೋಗಿದೆ. ನಡುಗುವ ಚಳಿಯಲ್ಲಿ ಅಹರ್ನಿಶ ಬಂದಲ್ಲಿ ಕೂತಿದ್ರೆ, ಒಂದು ದೇಶದಲ್ಲಿ ನಾಗರಿಕ ಸರ್ಕಾರ ಅಂತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ ಅವರ ಕೈಯೋ ಕಾಲು ಹಿಡಿದು ಈ ವಾತಾವರಣ ಹೀಗಿದೆ, ಚಳಿ ಇಷ್ಟಿದೆ, ದಯಮಾಡಿ ನೀವು ಮಾತುಕತೆ ಕೂತ್ಕೊಳ್ಳೋಣ, ನೀವು ಇಲ್ಲಿ ನರಳೋದನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ನಾನು ಹೇಗೆ ಮನೆಗೆ ಹೋಗಿ ನಿದ್ದೆ ಮಾಡೋದು, ನಾನು ತಿಂದ ತಿಂಡಿ ಊಟ ನನಗೆ ಹೇಗೆ ಜೀರ್ಣ ಆಗೋದು, ನೀವು ನನ್ನ ಅಣ್ಣ ತಮ್ಮಂದ್ರು ಅಂತ ನಾವು ಅವ್ರ ಮನವೊಲಿಸ್ಬೋದಲ್ಲ. ನಾವು ಎಲ್ಲರೂ ಕೂಡ ಹೆಪ್ಪುಗಟ್ಟು ಬಿಟ್ಟಿದೆ ನಮಗೆ ರಕ್ತ. ಈ ಚರ್ಮ ನಮಗೆ ದಪ್ಪ ಆಗಿದೆ. ಪ್ರಾರಂಭದಲ್ಲೇ ಹೇಳಿದೆ ನಾನು, ಚಳಿಯಲ್ಲಿ ರೈತ ನಡಗಿದರೇನು, ಸತ್ತರೇನು? ನನಗೆ ಚಳಿ ಇಲ್ವಲ್ಲ. ಪಕ್ಕದ ಮನೆಯಲ್ಲಿ ಸಾವಾದ್ರೆ ನನಗೇನು ಸಂಬಂಧ? ಇನ್ನೊಬ್ಬನ ನೋವನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿಲ್ಲ. ಸಮಾಜದಲ್ಲಿ ನಡೆಯತಕ್ಕಂಥ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತತಕ್ಕಂಥ ಶಕ್ತಿ ಇಲ್ಲ. ಹೇಳಿದ್ರೆ ಕೇಳೋರು ಬರೆಯೋರು ಯಾರೂ ಇಲ್ಲ. ಎಂತಹ ಸ್ಥಿತಿಗೆ ನಾವು ತಲುಪಿದ್ದೇವೆ. ಹುತಾತ್ಮ ಭಗತ್ ಸಿಂಗ್
ನೇಣುಗಂಬಕ್ಕೆ ಏರಿದಾಗ ಆತನ ವಯಸ್ಸು 23 ವರ್ಷ. ನಾಳೆ ಮುಂಜಾನೆ ಆತನನ್ನು ನೇಣುಗಂಬಕ್ಕೆ ಏರಿಸ್ತಾರೆ ಅಂದರೆ ಹಿಂದಿನ ದಿವಸ ಅವರ ತಾಯಿ ಬಂದು ಕಾಣ್ತಾಳೆ. ವಯಸ್ಸಿಗೆ ಬಂದ ಮಗ ರಾತ್ರಿ ಕಳೆದು ಬೆಳಗ್ಗೆ ಆದರೆ ಹೆಣ ಆಗ್ತಾನೆ. ಸಹಜವಾಗಿ ಯಾವ ತಾಯಿಗಾದರೂ ಕಣ್ಣಲ್ಲಿ ನೀರು ಬರಬೇಕಲ್ಲ, ಕಣ್ಣೀರು ಹಾಕ್ತಾಳೆ. 23 ವರ್ಷದ ಭಗತ್ ಸಿಂಗ್ ತಾಯಿಗೆ ಹೇಳ್ತಾನೆ, ನೀನು ವೀರಮಾತೆಯಮ್ಮ, ನಿನ್ನ ಕಣ್ಣಲ್ಲಿ ನೀರ, ತಪ್ಪು ನೀನು ಮಾಡ್ತಾ ಇರೋದು, ನೀನು ನಗ್ನಗ್ತಾ ಹೋಗಬೇಕು, ನೀನು ನನ್ನ ತಾಯಿ, ಭಾರತ ಮಾತೆ ನಮ್ಮಿಬ್ಬರಿಗೂ ತಾಯಿ, ಅವಳಿಗೋಸ್ಕರ ನಾನು ಈ ಪ್ರಾಣ ಬಿಡ್ತಾ ಇದ್ದೇನೆ ಅಂತ ಹೇಳಿ ಪ್ರಾಣ ಹೋಗುವಾಗ ಕಾಲಿಗೆ ಮರಳಿನ ಮೂಟೆ ಕಟ್ತಾರೆ, ಮೇಲೆ ಕೊರಳಿಗೆ ಹಗ್ಗ ಹಾಕಿ ಎಳಿತಾರೆ. ಮೇಲೆ ಹಗ್ಗ ಎಳೆಯುತ್ತೆ, ಕೆಳಗೆ ಮೂಟೆ ಎಳೆಯುತ್ತೆ, ಆವಾಗ ಪ್ರಾಣ ಹೋಗುತ್ತೆ. ಅದೇ ನೇಣುಗಂಬಕ್ಕೆ ಏರಿಸೋದು ಅಂದರೆ ಎಂತಹ ಕ್ರೌರ್ಯ! ಇಪ್ಪತ್ಮೂರನೇ ವರ್ಷದ ವಯಸ್ಸಿನಲ್ಲಿರ್ತಕ್ಕಂಥ ಭಗತ್ ಸಿಂಗ್ ತನ್ನ ಪ್ರಾಣವನ್ನು ಬಿಟ್ಟ ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳ್ತಾನೆ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಪ್ರಾಣ ಬಿಡ್ತಾನೆ. ಸ್ವಾತಂತ್ರ್ಯ ಬಂದ ಇವತ್ತಿನ ಭಾರತ ದೇಶದಲ್ಲಿ ರೈತ ಚಳಿಯಲ್ಲಿ ನಡುಗುತ್ತಾ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ರೆ ನಮಗೆ ಅದು ಸಂಬಂಧವೇ ಇಲ್ಲ. ಇಂತಹ ವ್ಯವಸ್ಥೆಯಲ್ಲಿ ನಾವು ಚರ್ಮ ದಪ್ಪ ಆಗಿ ಮನುಷ್ಯತ್ವವನ್ನು ಕಳ್ಕೊಂಡು ನಾವು ಉಪನ್ಯಾಸಗಳನ್ನು ಕೊಡೋದಕ್ಕೆ ನಾವಿಲ್ಲಿ ಬಂದು ವೇದಿಕೆಗಳ ಮೇಲೆ ನಿಲ್ತಾ ಇದ್ದೇವೆ. ಯಾರು ಸತ್ಯ ಮಾತನಾಡುವವರು? ಎಂತಹ ಸ್ಥಿತಿಗೆ ಬಂದು ತಲುಪಿದ್ದೇವೆ ನೋಡ್ರಿ. ನಾನು NRC CAA ವಿಚಾರಕ್ಕೆ ನಾನು ಹೋಗೋದೇ ಇಲ್ಲ. ಬಹಳ ಮಾತನಾಡಿದ್ದೇನೆ. ಎಲ್ಲಿಂದಲೋ ಬಂದವನು ನನ್ನ ಮನೆಯಲ್ಲಿ ನನ್ನ ಕೇಳ್ತಾನೆ, ಯಾಕೆ ಈ ಮನೇಲಿದ್ದೀಯಾ ಅಂತ. ನಾನು ಅವನಿಗೆ ಹೇಳ್ಕೊಳ್ಬೇಕಾಗಿದೆ, ಇದು ನನ್ನ ಮನೆ, ನಮ್ಮ ಅಪ್ಪ ಹುಟ್ಟಿದ್ದಿಲ್ಲಿ, ನಮ್ಮ ಅಮ್ಮ ಹುಟ್ಟಿದ್ದಿಲ್ಲಿ, ನಾನು ಇಲ್ಲೇ ಬೆಳೆದಿದ್ದು, ನಾನು ದಾಖಲೆ ಕೊಡಬೇಕಾಗಿದೆ. ಎಂಥ ಸ್ಥಿತಿ ನೋಡ್ರಿ. ನಾವು ಇಂತಹ ಅನಾಗರಿಕ ಪರಿಪಾಲನಾ ವ್ಯವಸ್ಥೆಗೆ ನಮ್ಮನ್ನು ನಾವು ದೂಡಿಕೊಂಡಿದ್ದೇವೆ. ನನಗೆ ನೀವು ಯಾರೂ ಕೂಡ ಜನರಂಗೆ ಕಾಣೋದಿಲ್ಲ, ನನಗೆ ನೀವು ವೋಟಿನ ಮಿಷನ್ಗಳಂತೆ ಕಾಣ್ತಾ ಇದ್ದೀರಿ. ಎಷ್ಟು ಓಟ್ ಬರ್ಬೋದು, ನಾನು ಎಷ್ಟು ಖರ್ಚು ಮಾಡಬೇಕು, ನಾನು ಗೆಲ್ಲಬೇಕಾಗಿದ್ರೆ ಏನು ಮಾಡಬೇಕು, ನಿಮ್ಗೆ ಯಾವ ರೀತಿ ಭಯ ಹುಟ್ಟಿಸ್ಬೇಕು, ಇದು ನನ್ನ ಆಲೋಚನೆ. ನನಗೆ 2 ಚುನಾವಣೆ ಆದ ತಕ್ಷಣ ಮಗನನ್ನು ಮನೆಯಲ್ಲಿ ತಯಾರು ಮಾಡಬೇಕು, ಮಗನಿಗೆ ನೀನು ರೆಡಿ ಆಗಪ್ಪ ಅಂತ ಹೇಳಬೇಕು. ದೇಶ ಸೇವೆ ಮಾಡಬೇಕಲ್ಲ. ಭಗತ್ ಸಿಂಗ್ ಮಾಡಕ್ಕೆ ಅವನಿಗೆ ಮಕ್ಕಳೇ ಇಲ್ವಲ್ಲ, ಮದುವೆ ಆಗಕ್ಕೆ ಮೊದಲೇ ಸತ್ತೋದ್ನಲ್ಲ ಅವನು. ಸೊ ಭಗತ್ ಸಿಂಗ್ ಮಾಡಿದ ತಪ್ಪು ಮಾಡಬಾರ್ದು ಅಂತ ನಾವೇನು ಮಾಡ್ತಾ ಇದ್ದೀವಿ, ನಾವೆಲ್ಲ ಜಾಗೃತಿಯಿಂದ ನಮ್ಮ ಮಕ್ಕಳನ್ನು ಈಚೆಗೆ ತರ್ತಾ ಇದ್ದೀವಿ. ತ್ಯಾಗ ಮಾಡಿದವನಿಗೆ ಬೆಲೆ ಇಲ್ಲ ಇವತ್ತು ಈ ದೇಶದಲ್ಲಿ. ಆ ಮಹಾತಾಯಿ ಆ ಹಾಡು ಹೇಳಿದ್ದಾರಲ್ಲ, ಲತಾ ಮಂಗೇಶ್ಕರ್ ಅವರು, ತಾವೆಲ್ಲ ಕೇಳಿದ್ದೀರಲ್ಲ. ಎಷ್ಟು ಜನ ಹುತಾತ್ಮರು ಪ್ರಾಣ ಕೊಟ್ಟು ಈ ಸ್ವಾತಂತ್ರ್ಯವನ್ನು ನಮಗೆ ತಂದಿದ್ದಾರೆ.
ಜರಾ ಆಂಖೋ ಮೇ ಬರ್ಲೋ ಆನ್ಸು. ಇನ್ನು ಶಾಹೀದೋಂಕಿ ಅಂದ್ರೆ ಆ ತ್ಯಾಗಿಗಳು ಯಾರಿದ್ದಾರೆ ಅವ್ರು ನೆನಪು ಮಾಡ್ಕೊಳ್ಳಿ. ಜರ ಯಾದ್ ಕರೋ. ಎಲ್ಲಿದೆ? ನಮಗೆ ಗಾಂಧಿ ಎಲ್ಲಿದ್ದಾರೋ ಗೊತ್ತಿಲ್ಲ. ಮನುಷ್ಯನಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಬರಬೇಕಾಗಿದೆ. ಮತ್ತೆ ಉದ್ರೇಕ ಮಾಡ್ತಕ್ಕಂಥ ಭಾಷಣಗಳು. ಕೆಲವರು ಜಾಗೀರ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮಲ್ಲೂ ಕೂಡ ಕೆಲವರು ಜಾಗೀರ್ ಹಿಡ್ಕೊಳ್ಳೋಕೆ ಹೊರಟಿದ್ದಾರೆ ಲೀಡರ್ಗಳು. ಬುದ್ಧಿಪೂರ್ವಕವಾಗಿ ಸಮಾಜಕ್ಕೆ ಇದರಿಂದ ಹಾನಿ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ದೊಡ್ಡವರೇ ಅಂತ ಕೆಲಸಗಳಿಗೆ ಪ್ರಯತ್ನ ಮಾಡಿ ಮುಂದೆ ಹೋಗ್ತಾರೆ. ನಮಗೆ ನಾಚಿಕೆ ಇಲ್ಲ. ಹಸುವಿಗೆ ನಾಚಿಕೆ ಆದರೆ ಅದು ಹೆಂಗೆ ಹೇಳೋದು ಹೇಳ್ರಿ? ಅಥವಾ ಒಂದು ನಾಯಿಗೆ ನಾಚಿಕೆ ಆದರೆ ಅದು ಹೆಂಗೆ ಹೇಳೋದು? ನಮಗೆ ಮಾರ್ಗ ಇದೆಯಾ? ಅದಕ್ಕೆ ಭಾಷೆ ಇದೆಯಾ? ನಮಗೆ ನಾಚಿಕೆ ಆದರೆ ತಲೆ ತಗ್ಗಿಸ್ತೀವಿ. ನಾಚಿಕೆ ಹೊರಟೋದಾಗ ನಾನೇನು ಇನ್ನು ಪ್ರಾಣಿಯೇನು? ಭಾರತ ದೇಶ ಇವತ್ತು ಅತ್ಯಂತ ಕಷ್ಟದ ದಿನಗಳನ್ನು ಎದುರಿಸ್ತಾ ಇದೆ. ಸಂವಿಧಾನಾತ್ಮಕವಾಗಿ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆಗಳು ನಮ್ಮ ಕಣ್ಣೆದುರಿಗೆ ದುರ್ಬಲಗೊಳ್ತಾ ಇದ್ದಾವೆ. ಖುರಾನ್ನಲ್ಲಿ ಏನು ಹೇಳ್ತಾರೆ ಅದನ್ನು ಯಾರಾದರೂ ಹೋಗಿ ನೀವು ಬದಲಾಯಿಸಕ್ಕಾಗುತ್ತಾ? ಅದು ತಲಾಂತರವಾಗಿ ಒಬ್ಬರಿಂದ ಒಬ್ಬರಿಗೆ ಹೇಗೆ ಹಸ್ತಾಂತರ ಆಗ್ತಾ ಇದೆ. ಈ ಕಡೆ ಏನು ಹೇಳ್ತಿರೋ ಗೊತ್ತಿಲ್ಲ, ನಮ್ಮ ಕಡೆ ಇಲಂ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಆ ಪದ್ಧತಿಯೊಳಗೆ ಇರಬೇಕವನು ಅಂತ ಹೇಳಿ, ನಿಮ್ಮ ವಿವಾಹ ನಾನು ಇಂಟರ್ಫಿಯರ್ ಆಗ್ತೇನೆ, ನೀವು ತಿನ್ನುವ ಆಹಾರಕ್ಕೆ ನಾನು ಇಂಟರ್ಫಿಯರ್ ಆಗ್ತೇನೆ, ನೀವು ಬದುಕಿಲ್ಲಿ ಉಳಿಯೋದಕ್ಕೆ ನಾನು ಇಂಟರ್ಫಿಯರ್ ಆಗ್ತೇನೆ. ಕೇಳೋರೇ ಗತಿ ಇಲ್ಲ. ಕೇಳಬೇಕಾಗಿದ್ದಂಥವ್ರಿಗೆ ಶಕ್ತಿನೇ ಇಲ್ಲ. ಕ್ರಿಕೆಟ್ ಮ್ಯಾಚ್ ಅಂತ ಡಿಕ್ಲೇರ್ ಮಾಡ್ತೀರಿ, ಫುಟ್ಬಾಲ್ ಆಡ್ತೀರಿ. ಫುಟ್ಬಾಲ್ ಅಂತ ಹೇಳ್ತೀರಿ, ಹಾಕಿ ಕೋಲ್ ತಗೊಂಡು ಬರ್ತೀರಿ. ನೀವು ಏನು ಹೇಳಿದ್ರೆ ಅದೇ ಲಾ, ನೀವೇನು ಹೇಳಿದ್ರೆ ಅದೇ ತೀರ್ಮಾನ. ಜಿಸ್ಕಿ ಲಾಠಿ ಉಸ್ಕಿ ಬೈನ್ಸ್ ಅಂದ್ರೆ ಗುಲ್ಬರ್ಗದ ಕಡೆಗೆ ಹೇಳ್ತಾರೆ ಈ ಮಾತು. ಎಮ್ಮೆ ಒಂದಿರುತ್ತೆ, ಎಮ್ಮೆ ಯಾರ್ದಂದ್ರೆ ಯಾರ ಕೈಯಲ್ಲಿ ಕೋಲಿರುತ್ತೆ ಅವಂದು ಎಮ್ಮೆ, ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರ್ಬೋದು. ಈ ಎಲ್ಲ ಮಾತುಗಳು ಹೇಳೋದಕ್ಕೆ ಕಾರಣ ನಿಮ್ಮ ಮುನ್ನಡೆ ಯಾತ್ರೆ ಯಾವ ಕಡೆಗೆ ಹೊರಟಿದೆ? ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ. ಹೌದಾ? ನಾ ಇಷ್ಟೊತ್ತು ಹೇಳಿದ ಎಲ್ಲ ಮಾತಿನ ತಾತ್ಪರ್ಯ ನಮ್ಮ ಅಸ್ತಿತ್ವ ಕಳೆದು ಹೋಗ್ತಕ್ಕಂತಹ ಸನ್ನಿವೇಶ ಬಂದಿದೆ. ಪ್ರಾಣವನ್ನು ಕಳೆದುಕೊಂಡಾದರೂ ಸರಿಯೇ ಅಸ್ತಿತ್ವವನ್ನು ಉಳಿಸಿಕೊಳ್ಳಲೇಬೇಕಾಗಿದೆ. ಇದು ಯಾರ ವಿರುದ್ಧ ಸಂಘರ್ಷ ಅಲ್ಲ, ಯಾವ ಧರ್ಮದ ವಿರುದ್ಧ ಸಂಘರ್ಷ ಅಲ್ಲ,
ಯಾವ ಚುನಾವಣೆಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಯಂತ್ರ ತಂತ್ರ ಕುತಂತ್ರ ಅಲ್ಲ. ಈ ದೇಶ ಎಲ್ಲರದೂ ಆಗಿರಬೇಕು. ಈ ದೇಶ ಎಲ್ಲರಿಗೂ ಸೇರಿರಬೇಕು. ಜನ ಗಣ ಮನ ಅಧಿನಾಯಕ ಜಯ. ಜನ ಅವರ ಮನಸ್ಸು ಇದು ಅಧಿನಾಯಕ ಆಗಬೇಕಂತ ಈ ದೇಶದಲ್ಲಿ. ಅಧಿನಾಯಕ ಅಂದ್ರೆ ಸುಪ್ರೀಂ ಲೀಡರ್. ಪಂಜಾಬ, ಸಿಂಧು, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ, ವಂಗ, ವಿಂಧ್ಯ, ಹಿಮಾಚಲ, ಯಮುನಾ, ಗಂಗಾ. ಎಂತಹ ರಾಷ್ಟ್ರಗೀತೆ ಈ ದೇಶದ್ದು. ಈ ಎಲ್ಲವೂ ಕೂಡ ಒಂದಾಗಿರ್ಬೇಕಂತೆ. ಪಂಜಾಬ್ ಹತ್ಕೊಂಡು ಉರಿತಾ ಇದೆ, ರೈತರು ಚಳಿಯಲ್ಲಿ ಸಾಯ್ತಾ ಇದ್ದಾರೆ, ನಮಗದು ಸಂಬಂಧವೇ ಇಲ್ಲ. ಇನ್ನೆಲ್ಲಿಯ ರಾಷ್ಟ್ರಗೀತೆ? ಆ ರಾಷ್ಟ್ರಗೀತೆಗೆ ಏನಾದರೂ ನಾವು ಗೌರವ ಕೊಡಬೇಕಾಗಿದ್ದರೆ ಅಸ್ತಿತ್ವ ಉಳಿಸ್ಕೊಳ್ಳೇಬೇಕು. ರಾಜಕೀಯ ಭಾಷಣ, ಯಾವುದೋ ಪಕ್ಷದ ವಿರುದ್ಧ, ಯಾವುದೋ ವ್ಯಕ್ತಿಯ ವಿರುದ್ಧ, ಆ ಆಸಕ್ತಿಗಳೆಲ್ಲ ನಾನು ಕಳ್ಕೊಂಡಿದ್ದೇನೆ. ಮಾತನಾಡುವಾಗ ನಮಗೆ ವಿವೇಕ ಇರಬೇಕಾಗುತ್ತೆ, ವಿವೇಚನೆಯೂ ಇರಬೇಕಾಗುತ್ತೆ, ವಿರಕ್ತಿಯೂ ಇರಬೇಕಾಗುತ್ತೆ. ವಿವೇಕ ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತಕ್ಕಂಥ ವಿವೇಕ, ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ, ಯಾರ ವಿಚಾರವಾಗಿ ಹೇಳ್ತಾ ಇದ್ದೀವಿ ಅಂತಕ್ಕಂಥ ವಿವೇಚನೆ ಇರಬೇಕಾಗುತ್ತೆ. ನನಗೆ ಏನಾಗಬೇಕು, ನಾನು ನನ್ನದು ಅನ್ನೋದನ್ನು ಸಂಪೂರ್ಣ ಮರೆತು ಬಿಡಬೇಕಾಗುತ್ತೆ. ಎಷ್ಟೋ ಜನ ಮಹಾತ್ಮರು, ಸಂತರು, ಸೂಫಿಗಳು ಈ ದೇಶವನ್ನು ನಡೆಸಿದ್ದಾರೆ. ಈ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಸೈನಿಕರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಉಳುಮೆ ಮಾಡಿ ಊಟವನ್ನು ಕೊಡ್ತಕ್ಕಂಥ ರೈತನಿಗೆ ಜಾತಿ ಇಲ್ಲ. ಈ ಜಾತಿ ಬಂದಿರೋದೆಲ್ಲ ನಮಗೆ ಮಾತ್ರ, ಈ ರಾಜಕಾರಣಿಗಳಿಗೆ, ಚುನಾವಣೆ ನಿಲ್ಲೋರಿಗೆ. ಇದಿಲ್ಲದೆ ಹೋದರೆ ನಮ್ಮ ಆಟವೇ ನಡೆಯೋದಿಲ್ಲ, ನಮ್ಮ ಸಿನಿಮಾನೇ ಬಂದಾಗ್ಬಿಡುತ್ತೆ. ಅಸ್ತಿತ್ವದ ಹೋರಾಟದ ಅತ್ಯಂತ ಪ್ರಮುಖ ಜವಾಬ್ದಾರಿ ಮಾನವೀಯತೆಯನ್ನು ಜನರಿಗೆ ಬೋಧನೆ ಮಾಡಬೇಕಾಗಿದೆ. ಮಾನವೀಯತೆಯನ್ನು ಹೊರತುಪಡಿಸಿ ನಾವು ಆಡುವ ಮಾತುಗಳೆಲ್ಲವೂ ಕೂಡ ಆತ್ಮವಂಚಕ ಮಾತುಗಳಾಗಿರುತ್ತೆ. ಕೆಲವರನ್ನು ನೆನಪಿಸಿಕೊಳ್ಳೋದು ಅನಿವಾರ್ಯ ಆಗುತ್ತೆ. ನೆಹರೂರವರು ಅಹಮದ್ನಗರ್ ಫೋರ್ಟ್ ಜೈಲಲ್ಲಿ ಇರ್ತಾರೆ. ಇಂದಿರಾ ಗಾಂಧಿ ಅವರಿಗೆ ವಯಸ್ಸು 9 ವರ್ಷ. ನೆಹರೂರವರ ಧರ್ಮಪತ್ನಿ ಕಮಲಾ ನೆಹರೂರವರು ಕ್ಷಯ ರೋಗದಿಂದ ನರಳುತ್ತಾ ಇರ್ತಾರೆ, ಆಸ್ಪತ್ರೆಯಲ್ಲಿರ್ತಾರೆ, ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರ್ತಾರೆ. ಇಂದಿರಾ ಗಾಂಧಿಯವರ ಹುಟ್ಟು ಹಬ್ಬ. ತಂದೆ ನೆಹರೂರವರು ಇಂದಿರಾ ಗಾಂಧಿಗೆ ಒಂದು ಪತ್ರ ಬರೀತಾರೆ. ಮಗಳಾದ ಇಂದಿರಾ ಪ್ರಿಯದರ್ಶಿನಿ, ಇದೊಂದು ಸಂತೋಷದ ದಿವಸ. ತಾಯಿ ಮಂಚದ ಮೇಲೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ತಂದೆ ಹಾರಿ ಬರಲು ಸಾಧ್ಯವಾಗದಂತಹ ಎತ್ತರದ ಗೋಡೆಗಳ ಮಧ್ಯೆ ಜೈಲಿನಲ್ಲಿದ್ದಾನೆ. ನೀನು ಹೊರಗಿದ್ದೀಯ ಮಗಳೇ, ನಿನಗೆ ಶುಭ ಆಗಲಿ ಅಂತ ಹೇಳ್ತಾರೆ. ನೆಹರೂರವರಿಗೆ ಆವತ್ತು ಕನಸು ಕಂಡಿರಲಿಲ್ಲ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅವರು ಪ್ರಧಾನಮಂತ್ರಿಗಳಾಗಿ ಮಾಡಿದ ಕೆಲಸ ಒಳ್ಳೆಯದೋ ಕೆಟ್ಟದ್ದೋ ಅದೆಲ್ಲ ಬೇರೆ ವಿಚಾರ. ಯಾರೋ ಒಬ್ಬ
ಈ ಜಗತ್ತಿನ ಇತಿಹಾಸವೇ ಗೊತ್ತಿಲ್ಲ, ಭಾರತದ ಇತಿಹಾಸ ಗೊತ್ತಿಲ್ಲ. ಆತ ಲೇಖನನೇ ಬರೆದು ಬಿಡ್ತಾನೆ ಪೇಪರ್ಗೆ, ನೆಹರು ಒಬ್ಬ ದ್ರೋಹಿ ಅಂತ. ಅಲ್ವಾ? ಹೆಂಡತಿ ಸಾಯ್ತಾ ಇದ್ದಾಳೆ, ಎಳೆ ಮಗುವನ್ನು ಬಿಟ್ಟು ಆಗರ್ಭ ಶ್ರೀಮಂತ ಜೈಲಿನಲ್ಲಿದ್ದರೆ ಅವನು ದ್ರೋಹಿನೇ. ಇವನು ಬುದ್ಧಿವಂತ, ಯಾಕಂದರೆ ಪೇಪರ್ಗೆ ಬರೆದು ದುಡ್ಡು ತಗೊಂಡು MP ಆಗಿಬಿಡ್ತಾನಲ್ಲ. ಯಾರಿಗೆ ಬುದ್ಧಿ ಹೇಳೋದು? ಯಾರಿಂದ ಯಾರು ಉಪದೇಶ ಪಡ್ಕೊಳ್ತಕ್ಕಂಥದ್ದು? ಯೋಚನೆ ಮಾಡಿ. ಎಲ್ಲೋ ಒಂದೊಂದು ಕಡೆಗೆ ನಾವು ಕಳೆದು ಹೋದ ಘಟನೆಗಳನ್ನು ನೆನಪು ಮಾಡಿಕೊಳ್ಳದೆ ಹೋದರೆ ನಾವು ಉತ್ತಮವಾದ ಹಾದಿಯಲ್ಲಿ ನಡೆಯೋದಕ್ಕೆ ಅನುಕೂಲ ಆಗೋದಿಲ್ಲ. ನಾನು ಬಾಬಾ ಅವರಲ್ಲಿ ಬಹಳ ಭಕ್ತಿ ಇಟ್ಟಿರ್ತಕ್ಕಂಥದ್ದು, ಶಿರಡಿ ಬಾಬಾ, ಪುಟ್ಟಪರ್ತಿಯ ಸತ್ಯಸಾಯಿ ಬಾಬಾ. ಅವರು ಎಲ್ಲ ಪ್ರೇಯರ್ಸಲ್ಲಿ ಎಲ್ಲ ಧರ್ಮಗಳ ಪ್ರಸ್ತಾಪ ಆಗುತ್ತೆ. ಅವರು ಧರ್ಮದ ವಿಚಾರ ಹೇಳೋದೇ ಇಲ್ಲ. ಅವರು ಸರ್ವಧರ್ಮ ಪ್ರಿಯರು, ಮಾನವ ಪ್ರಿಯರವರು. ನನಗೆ ಅರ್ಥ ಆಗೋದಿಲ್ಲ. ಸಂವಿಧಾನಾತ್ಮಕವಾಗಿ ಸಂವಿಧಾನದ ಹೆಸರಿನಲ್ಲಿ ಜನರ ಮಾನ್ಯತೆ ಪಡ್ಕೊಂಡು ಬಂದಂಥವ್ರು ನಮಗೆ ಅವ್ರಿಗಿದ್ದಷ್ಟು ಜವಾಬ್ದಾರಿ ಇಲ್ವಲ್ಲ. ಎಂಥ ಸ್ಥಿತಿ! ಬಹಳ ಜನ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಂಡಿಲ್ಲ. ಅಂಬೇಡ್ಕರ್ ಅಂತ ಒಬ್ಬ ಮಹಾನುಭಾವ ಈ ಭೂಮಿ ಮೇಲೆ ಮತ್ತೆ ಹುಟ್ಟೋದು ಕಷ್ಟ. ಇಷ್ಟೆಲ್ಲ ಹೆಚ್ಚು ಕಡಿಮೆಗಳಾದರೂ ಕೂಡ ಶಾಂತಿಯುತವಾಗಿ ಈ ಧರ್ಮ ಇನ್ನೂ ಉಳಿದಿದೆ ಈ ದೇಶದಲ್ಲಿ. ನಾವು ಗೌರವದಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬರ ತಲೆಯನ್ನು ಒಬ್ಬರು ಕಡಿತಾ ಇಲ್ಲ ಅಂತಂದರೆ ಅದಕ್ಕೆ ಈ ದೇಶದ ಸಂವಿಧಾನ ಕಾರಣ. ಆತನನ್ನು ನಾವು ಗೌರವವಾಗಿ ನೋಡಲಿಲ್ಲ. ಮಾತನಾಡಿದ್ರೆ ಆತ ಶೆಡ್ಯೂಲ್ ಕಾಸ್ಟಿಗೆ ಸೇರಿದವನು ಅಂತ ಹೇಳ್ತೇವೆ. ಅವರು ಎಷ್ಟೋ ಸಾವಿರ ವರ್ಷಗಳಿಂದ ಹಿಂದೆ ಬಿದ್ದು ಬಿಟ್ಟಿದ್ದಾರೆ. ಅವರನ್ನು ಮುಟ್ಟಿಸಿಕೊಂಡಿಲ್ಲ. ನಾವು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ದೇವೆ. ಅವ್ರ ಮುಖ ನೋಡಿಲ್ಲ, ಅವರಿಗೆ ಅಕ್ಷರ ಜ್ಞಾನ ಕೊಟ್ಟಿಲ್ಲ, ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ. ಅಷ್ಟಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ಮುಖ್ಯವಾಹಿನಿಗೆ ಬರೋದಕ್ಕೆ ಒಂಚೂರು ರಿಸರ್ವೇಷನ್ ಮಾಡಿ ಅನ್ನೋದು ಬಿಟ್ಟರೆ ಇನ್ನು ವಿಶೇಷವಾಗಿ ಏನೂ ಪರಿಶಿಷ್ಟ ಜಾತಿ ಪಂಗಡದ ಉಳಿದದ್ದು ಎಲ್ಲ ಮಾಡಿದ್ದವ್ರು ನಮಗಾಗೆ. ಅವರು ಭಾರತ ದೇಶದ ಕಾನೂನು ಮಂತ್ರಿಗಳಾಗಿ ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ಗೆ ತಿದ್ದುಪಡಿಯನ್ನು ಸೂಚನೆ ಮಾಡ್ತಾರೆ. ನಿಮಗೆ ಇನ್ನೊಂದು ಧರ್ಮಕ್ಕೆ ಸೇರಿದವ್ರಿಗೆ ಈ ವಿಚಾರ ಗೊತ್ತಿರಬೇಕು. ಸದ್ಯಕ್ಕೆ ಅವರು ಮುಸಲ್ಮಾನರಾಗಿರಲಿಲ್ಲ. ಅವ್ರು ಹೇಳಿದ್ದಿಷ್ಟೇ, ಒಂದು ಹೆಣ್ಣು ಮಗಳಿಗೆ ಅಧಿಕಾರಯುತವಾಗಿ ಲಗ್ನ ಆಗದೆ ಹೋದರೂ ಕೂಡ ಮತ್ತೊಬ್ಬ ಗಂಡಸಿನ ಸಂಪರ್ಕದಿಂದ ಮಕ್ಕಳಾಗಿದ್ದರೆ ಆ ಮಕ್ಕಳನ್ನು ಕೂಡ ಆತನ ಮಕ್ಕಳೆಂದೇ ಭಾವಿಸಬೇಕು, ಅವ್ರಿಗೂ ಆಸ್ತಿಯಲ್ಲಿ ಹಕ್ಕು ಕೊಡಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲಿ ನನಗೆ ತಿಳಿದಿರೋ ಹಾಗೆ ತಪ್ಪಿದ್ರೆ ತಿದ್ದಬಹುದು, ಇಲ್ಲೇ ಬಂದು ನಾನು ತಿದ್ದಬಹುದು. ವೈವಾಹಿಕ ಜೀವನ ನಡೆಸ್ತಾ ಇರ್ತಕ್ಕಂತಹ ಸನ್ನಿವೇಶದಲ್ಲಿ ಗಂಡ ಮೊದಲು ತೀರ್ಕೊಂಡ್ರೆ ಆ ಹೆಣ್ಮಗು ಇನ್ನೂ ಸಣ್ಣ ಪ್ರಾಯದವಳಾಗಿದ್ರೆ ಆ ಇದ್ದತ್ ಪೀರಿಯಡ್ ಏನಿರುತ್ತೆ 12 ವಾರಗಳು,
ಅದು ಕಳೆದು ಹೋದ ನಂತರ ಗತಿಸಿ ಹೋದ ಗಂಡನಿಂದ ಆಕೆ ಗರ್ಭಧಾರಣೆ ಮಾಡದೇ ಇದ್ದರೆ ಆಕೆ ಪುನರ್ವಿವಾಹಕ್ಕೆ ಅರ್ಹಳು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಕರೆಕ್ಟಾ ಇದು? ಗುರುಗಳು ಹೇಳಬೇಕು. ಈಸ್ ಇಟ್ ರೈಟ್? ಆಕೆ ಶಿ ಈಸ್ ಎಂಟೈಟಲ್ ಟು ರಿಮ್ಯಾರೇಜ್ ಅಲ್ವಾ? ಆಮ್ ಐ ರೈಟ್? ಅಂದ್ರೆ ಅದರ ಅರ್ಥ ಏನು? ಯಾವುದೇ ಮಗು ಈ ಭೂಮಿ ಮೇಲೆ ಹುಟ್ಟತಕ್ಕಂಥದ್ದು ಬೇವಾರಸ್ ಆಗಬಾರದು, ತಂದೆ ಇಲ್ಲದಂತಹ ಮಗು ಇರಬಾರದು ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಮೂಲ ತಾತ್ಪರ್ಯ. ಹಿಂದೂ ಧರ್ಮದಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ಒಬ್ಬ ಜಮೀನ್ದಾರ, ಒಬ್ಬ ಶ್ರೀಮಂತ, ಒಬ್ಬ ಪಾಳ್ಯಗಾರ ಒಂದು ಹೆಣ್ಮಗಳ ಜೊತೆಗೆ ಸಂಪರ್ಕಕ್ಕೆ ಬರ್ತಾನೆ, ಮಕ್ಕಳಾಗ್ತಾರೆ. ತನ್ನ ಮಕ್ಕಳು ಅಂತ ಅವನು ಹೇಳೋದಿಲ್ಲ. ಆ ಮಕ್ಕಳಿಗೆ ನಾವು ಬೇವಾರಸ್ ಮಕ್ಕಳು ಅಂತ ಹೇಳೋದು. ಅದಿರಬಾರ್ದು. ಯಾವುದೇ ಮಗು ಯಾವುದೇ ಧರ್ಮದಲ್ಲಿ ಈ ಭೂಮಿ ಮೇಲೆ ಹುಟ್ಟತಕ್ಕಂಥದ್ದು ಅದಕ್ಕೆ ವಾರಸುದಾರರು ಇಲ್ಲ ಅಂತ ಹೇಳಿ ಆಗಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕು ಅಂತ ಸೂಚನೆ ಮಾಡ್ತಾರೆ. ಆ ದಿವಸ ಆ ತಿದ್ದುಪಡಿಯನ್ನು ವಿರೋಧ ಮಾಡಿದವರು ಅಸಂಖ್ಯಾತ ಜನ ಹೆಣ್ಮಕ್ಳು ಯಾರಿದ್ದಾರೆ ಈ ದೇಶದಲ್ಲಿ ಆ ನೋವಿಗೆ ಅಪಮಾನಕ್ಕೆ ಒಳಗಾಗಿರ್ತಕ್ಕಂಥವ್ರು, ಅವರ ವಿರುದ್ಧವಾಗಿ ಆ ತಿದ್ದುಪಡಿಯನ್ನು ಕೈ ಬಿಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ರಾಜೀನಾಮೆಗೆ ಕಾರಣರಾದಂಥವರೇ ಇವತ್ತು ಪುನಃ ಇನ್ನೊಂದು ರೂಪದಲ್ಲಿ ಎದ್ದು ಕೂತಿದ್ದಾರೆ. ನಿಮಗೆ ಕ್ಲಿಯರ್ ಆಯ್ತೋ ಇಲ್ವೋ ನನ್ನ ಮಾತು ಗೊತ್ತಾಗಲಿಲ್ಲ. ಏನಾದರೂ ಕನ್ಫ್ಯೂಷನ್ ಇದೆಯಾ? ನಿಮಗೆಲ್ಲ ಅರ್ಥ ಆಯ್ತಾ? ಆಗದೆ ಇದ್ರೆ ಕೈ ಎತ್ತಿ, ನಾನು ಇನ್ನೊಂದ್ಸಲ ಹೇಳ್ತೇನೆ. ಇಸ್ಲಾಂ ಧರ್ಮದಲ್ಲಿ ಯಾವುದೇ ಮಗುವನ್ನ, ಒಂದು ಮಗು ಹುಟ್ಟಿದ್ರೆ ಅದಕ್ಕೆ ತಂದೆ ಯಾರು ತಾಯಿ ಯಾರು ಅಂತಕ್ಕಂಥದ್ದು ನಿಶ್ಚಿತ. ತಂದೆ ಇಲ್ಲದಂತಹ ಮಕ್ಕಳು ಇರ್ಲಿಕ್ಕೆ ಇಸ್ಲಾಂ ಧರ್ಮದಲ್ಲಿ ಅವಕಾಶವೇ ಇಲ್ಲ. ಇದು ಹೌದಾ? ಇದು ಅರ್ಥವಾಯ್ತಾ? ಆದರೆ ನಾನು ಸೇರಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಹಾಗಿಲ್ಲ. ಮಗು ಹುಟ್ಟಿರುತ್ತೆ, ಅದರ ತಂದೆ ಯಾರು ಅಂತ ಯಾರು ಈಚೆಗೆ ಬರೋದಿಲ್ಲ. ಆಗ ತಾಯಿಯ ಗತಿ ಏನಾಗಬೇಕು, ಆ ಮಕ್ಕಳ ಗತಿ ಏನಾಗಬೇಕು? ಅಂತಹ ವೈಪರೀತ್ಯ ಇರಬಾರ್ದು. ಯಾವನ ಕಾರಣದಿಂದಾಗಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಿಗೂ ಕೂಡ ಅವನ ಮಕ್ಕಳ ಸ್ಥಾನಮಾನವನ್ನೇ ಕೊಡಬೇಕು ಅಂತ. ಈಗ ಮದುವೆ ಮಾಡ್ತೀವಿ, ನಿಮ್ಮಲ್ಲಿ ನಿಖಾ ಮಾಡ್ತೀರಿ. ನಿಖಾ ಮಾಡಬೇಕಾಗಿದ್ರೆ ನೀವು ಎರಡೂ ಕಡೆಯವರು ಒಪ್ಕೊಳ್ತೀರಿ. ಸಾಕ್ಷಿಗಳು ಹೋಗಬೇಕಾಗುತ್ತೆ, ಗವಾಯಿಗಳು. ಹೆಣ್ಣು ಮಗಳು ಒಪ್ಪಿಗೆ ತಗೊಂಡು ಬರಬೇಕು. ಆಮೇಲೆ ಮೌಲಾನಗಳ ಎದುರಿಗೆ ಕೂತು ಆ ಗಂಡಕ್ಕೆ ಕೇಳ್ತೀರಿ, ಏನಪ್ಪ ಇಂಥವ್ರ ಮಗಳನ್ನ ನಿನಗೆ ಕೊಟ್ಟು ಲಗ್ನ ಮಾಡೋದು ಅಂತ ನಿಶ್ಚಯ ಮಾಡಿದ್ದೀವಿ, ಇಂಥವ್ರ ಸಾಕ್ಷಿಗಳು, ನಿಮ್ದು ಒಪ್ಪಿಗೆ ಇದೆಯಾ ಅಂದರೆ ಅವನು 3 ಸಲ ಹೇಳಬೇಕು, ಅಲ್ಹಮ್ದುಲಿಲ್ಲಾ ಮೇನೆ ಕಬುಲ್ಲಿಯಾ ಹೂಂ, ಅಲ್ಹಮ್ದುಲಿಲ್ಲಾ ಮೇನೆ ಕಬುಲ್ಲಿಯಾ ಅಂತ ಹೇಳ್ಬೇಕು. ಹೌದಾ ಇಲ್ವಾ? ಆಮೇಲೆ ಏನು ಹೇಳ್ತಾರೆ ಇವರು? ಹಾಜರಾನೆ ಜಮಾಯಿತ್ಗೆ ರೂಬ್ರು. ಯಾವ ಜನ ಇಲ್ಲಿ ಇವತ್ತು ಸೇರಿದ್ದೀರಿ, ನಿಮ್ಮ ಎದುರಿಗೆ ಇವರಿಬ್ಬರನ್ನು ಗಂಡ ಹೆಣ್ಣಾಗಿ ಮಾಡ್ತಾ ಇದ್ದೀನಿ, ಅವರಿಬ್ಬರು ಜೋಡಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೇ ಹಿಂದೂ ಧರ್ಮದಲ್ಲಿ ಎರಡೂ ಕಡೆಯವರು ಸೇರಿ ಬೆಂಕಿಯನ್ನು ಹಾಕಿ ಅದರ ಮುಂದೆ ಅವ್ರನ್ನ ಸುತ್ತಿಸಿ ಎಲ್ಲರ ಎದುರುಗಡೆ ಇವರಿಬ್ಬರನ್ನು ಗಂಡ ಹೆಂಡತಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಿಮ್ಮಲ್ಲಿ ಮಸೀದಿಯಲ್ಲಿ ರಿಜಿಸ್ಟರ್ ಆಗದೆ ಇರ್ತಕ್ಕಂಥ ಮದುವೆಗಳಿದೆಯಾ? 100% ರಿಜಿಸ್ಟರ್ ಆಗಲೇಬೇಕು. ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಎಲ್ಲ ಮದುವೆಗಳು ರಿಜಿಸ್ಟರ್ ಆಗೋದಿಲ್ಲ. ಮದುವೆ ಆಗದರೆ ಕೆಲವರು ಸಂಸಾರ ಮಾಡಿ. ಇದನ್ನ ಅಂಬೇಡ್ಕರ್ ಅವರು ಬೇಡ ಅಂತ ಹೇಳಿದ್ರು. ಇದು ಯಾರ ವಿರುದ್ಧ? ಹಿಂದೂ ಧರ್ಮದಲ್ಲೇ ಇದ್ದಂಥ ಒಂದು ಅನ್ಯಾಯದ ವಿರುದ್ಧ ಅವರು ಹೇಳೋದು. ಅನ್ಯಾಯ ಮುಂದುವರಿಯಬೇಕು ಅಂತ ಹೇಳಿ ಒತ್ತಡ ತಂದು ಅವತ್ತು ಆ ತಿದ್ದುಪಡಿಯನ್ನು ಕೈ ಬಿಡಿಸ್ತಾರೆ. ನಾನು ಇನ್ನು ಹೆಚ್ಚು ಬಿಡಿಸಿ ಹೇಳೋದಕ್ಕೆ ನನಗೆ ನನ್ನದೇ ಆದ ನಿರ್ಬಂಧಗಳಿದ್ದಾವೆ. ಈ ದೇಶದಲ್ಲಿ ಇದು ಹೊಸ್ತಲ್ಲ, ಇದು ಸುಮಾರು ದಿವಸಗಳಿಂದ ನಡೆದು ಹೋಗ್ತಾ ಇದೆ. ನನಗೆ ದೇವರಲ್ಲಿ ಬಹಳ ದೊಡ್ಡ ನಂಬಿಕೆ. ನಾನು ದಿವಸ ಪೂಜೆಗೆ ಕೂತ್ಕೊಳ್ಳೋನಲ್ಲ.
ನನಗೆ ಟೈಮ್ ಇಲ್ಲ. ದೇವರು ಇದ್ದಾನೆ ಅನ್ನತಕ್ಕಂಥದ್ದು 100ಕ್ಕೆ 100 ನಾನು ಒಪ್ತೇನೆ. ಕೆಲವು ಸಲ ನಾವೇನು ಅಂದ್ಕೊಳ್ತೇವೆ, ನಮ್ಮ ಅರ್ಜೆಂಟಿಗೆ ದೇವರಿದ್ರೆ ಇವೆಲ್ಲ ನೋಡಿ ಸಹಿಸ್ಕೊಂಡಿದ್ದಾನಲ್ಲ ಅಂತ. ಸಹಿಸ್ಕೊಂಡಿರೋದಕ್ಕೂ ಕೂಡ ಅವನದೇ ಆದ ಕಾರಣ ಇದು. ಆದರೆ ಇವೆಲ್ಲವೂ ಕೂಡ ನಮ್ಮ ಎಲ್ಲೆಯನ್ನು ಮೀರಿ ಹೋದಾಗ ಒಳ್ಳೆಯದಾಗೇ ಆಗುತ್ತೆ. ಈ ಒಂದು ಸಭೆಗೆ ಮಾತ್ರ ಇವತ್ತು ನಾನು ಯಾವ ಹೆಚ್ಚು ಶ್ರಮನ ವಹಿಸದೆ, ಅಭ್ಯಾಸ ಮಾಡದೆ, ವಿಷಯಗಳನ್ನು ಪಟ್ಟಿ ಮಾಡಿಕೊಳ್ಳದೆ ಬಂದುಬಿಟ್ಟೆ ನೇರವಾಗಿ. ನನಗೆ ಬರೋ ಮನಸ್ಸಿರಲಿಲ್ಲ. ಆದರೆ ನಿಮ್ಮ ಮುಖ್ಯಸ್ಥರು ಬೆಂಗಳೂರಿಗೆ ಬಂದು ಹೇಳಿದ ರೀತಿಯಲ್ಲಿ ನಾನು ಮನಸ್ಸೋತೆ. ನಾನು ಕೆಲವು ವಿಚಾರಗಳ ಪ್ರತೀಕವಾಗಿ ಹೊರಹೊಮ್ಮಿದ್ದೇನೆ. ನನ್ನ ಮೇಲೆ ಈ ವಿಶ್ವಾಸ ಇಟ್ಕೊಂಡಾಗ ನಾನು ಹೋಗಬೇಕಾಗುತ್ತೆ ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ಬಂದೆ. ಕೌಟುಂಬಿಕ ವಿಲಯದಲ್ಲಿ ಏನೋ ಒಂದು ಚಿಕ್ಕ ತೊಂದರೆ. ನನ್ನ ಅಕ್ಕನ ಮಗಳೊಂದು ಹೆಣ್ಮಗಳು, ಭಾಳ ಚಿಕ್ಕ ವಯಸ್ಸು, ಅವಳು ತೀರ್ಕೊಂಡು ಇವತ್ತಿಗೆ 13 ದಿವಸ ಆಯಿತು. ಕುಟುಂಬ ಎಲ್ಲ ಆ ನೋವಿನಲ್ಲಿದ್ದಾರೆ. ಬರಬೇಕಾ ಬರಬಾರ್ದ? ನಿನ್ನೆವರೆಗೂ ಕೂಡ ನಾನು ಉಯ್ಯಾಲೆಯಲ್ಲೇ ಇದ್ದೆ. ಬಂದರೆ ಏನು ಮಾತಾಡಬೇಕು ಅನ್ನೋದು ನಾನೇನು ತೀರ್ಮಾನ ಮಾಡಿಕೊಂಡಿರಲಿಲ್ಲ. ಇಲ್ಲಿ ಮೈಕ್ ಮುಂದೆ ನಿಂತ್ಕೊಳ್ಳೋ ಮೊದಲು ನನಗೆ ಮಾರ್ಗದರ್ಶನ ಇರ್ತಕ್ಕಂಥ ಬಾಬಾ ಅವರನ್ನು ನೆನೆಸ್ಕೊಂಡು ಸತ್ಯವನ್ನು ಮಾತನಾಡ್ತಕ್ಕಂಥ ಶಕ್ತಿ ಕೊಡು, ಸ್ಪಷ್ಟವಾಗಿ ಮಾತನಾಡ್ತಕ್ಕಂಥ ಯೋಗ್ಯತೆಯನ್ನು ಕೊಡು, ನಿರ್ಭಯವಾಗಿ ಹೇಳ್ತಕ್ಕಂಥ ಶಕ್ತಿಯನ್ನು ಕೊಡುವಂತ ಬಾಬಾರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಅಸ್ತಿತ್ವಕ್ಕಾಗಿ ಏನು ಹೋರಾಟ ನಡೀತಾ ಇದೆ, ಇದಕ್ಕೆ ಸಮಯೋಚಿತವಾಗಿ ಮಾತನಾಡಬೇಕಪ್ಪ ಅಂತ ಅಂದ್ಕೊಂಡು ಮಾತನಾಡಿದ್ದೇನೆ. ಇಂದಿನ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ, ರಾಜಕೀಯ ಪಕ್ಷಗಳ ಬಗ್ಗೆ, ಮುಖಂಡರುಗಳ ಬಗ್ಗೆ ನಾನು ಯಾವ ಮಾತನ್ನು ಆಡಿಲ್ಲ. ನಮ್ಮ ನಂತರ ಬರ್ತಕ್ಕಂಥ ಜನಾಂಗ ನೆಮ್ಮದಿಯಿಂದ ಬದುಕಬೇಕು. ಈ ದೇಶ ಯಾರು ಒಬ್ಬರ ಸ್ವತ್ತಾಗಬಾರದು, ನಮ್ಮೆಲ್ಲರದು ಆಗಬೇಕು. ಆ ಮುಂದಿನ ಜನಾಂಗ ನೆಮ್ಮದಿಯಿಂದ ಬದುಕಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ನಾನು ಮಾತನಾಡಿದ್ದೇನೆ. ಕೆಲವು ಯಾವುದಾದ್ರೂ ಅಸಂಬದ್ಧ ವಿಚಾರಗಳಿದ್ರೆ ನಿಮ್ಮ ಕ್ಷಮೆ ಇರಲಿ. ಈ ಭಾಗದ ಜನರನ್ನು ನೋಡೋದು ಅಂದರೆ ನನಗೆ ವಿಶೇಷವಾದಂಥ ಅಭಿಮಾನ. ನನಗೆ 1972-73 ಆ ಮಧ್ಯದಲ್ಲಿ ಶುರುವಾಗಿ ಕಳೆದ 2 ವರ್ಷದವರೆಗೆ ನನ್ನ ರಾಜಕೀಯ ಜೀವನದಲ್ಲಿ ಬಹಳ ಮಹತ್ತರ ಪಾತ್ರವನ್ನು ವಹಿಸಿ ನನಗೆ ಸೂಚನೆ ಸಲಹೆಗಳನ್ನು ಕೊಟ್ಟು ಬುದ್ಧಿವಾದವನ್ನು ಹೇಳಿ ಕೆಲವೊಮ್ಮೆ ನನ್ನ ಮೇಲೆ ಅಧಿಕಾರ ಚಲಾಯಿಸಿ ನನ್ನನ್ನು ಕೆಲವು ಮಾರ್ಪಾಟುಗಳಿಗೆ ಒಳಪಡಿಸಿ ನನಗೆ ಮಾರ್ಗದರ್ಶಕರಾಗಿ ಮನೆಯ ಹಿರಿಯಣ್ಣನಂತೆ ನಿಂತಿದ್ದವರು ದಿವಂಗತ BA ಮೊಯ್ಯುದ್ದೀನ್ ಸಾಹೇಬರು. ಅಂತಹ ಒಬ್ಬ ಗೌರವಸ್ಥ ರಾಜಕಾರಣಿಯನ್ನು ನಾವು ನೋಡೋದೇ ಸಾಧ್ಯವಿಲ್ಲ. ಲಾಭ ನಷ್ಟಕ್ಕಾಗಿ ರಾಜಕಾರಣ ಮಾಡಲಿಲ್ಲ, ಸ್ವಾರ್ಥಕ್ಕಾಗಿ ಕುಟುಂಬಕ್ಕಾಗಿ ರಾಜಕಾರಣ ಮಾಡಲಿಲ್ಲ. ಅವ್ರು ನೋಡಲಿಕ್ಕೆ ಎಷ್ಟು ಸ್ವಚ್ಛವಾಗಿದ್ರು ಅವರ ಅಂತರಂಗ ಕೂಡ, ಅಂತಃಕರಣ ಕೂಡ ಅಷ್ಟೇ ಸ್ವಚ್ಛವಾಗಿತ್ತು. ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ತಮಗೆಲ್ಲರಿಗೂ ಕೂಡ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೇನೆ.